ನಾವಿವತ್ತಿಲ್ಲಿ ವೆಜಿಟೇಬಲ್ ಉಪ್ಮಾ ಮಾಡೋದು ನೋಡೋಣ ಹೇಗೆ ಮಾಡೋದು ಅಂತ. ಜಸ್ಟ್ 1 ಕಪ್ ಆಫ್ ರವೆ ತೊಗೊಂಡಿದ್ದೀನಿ. 1 ಕಪ್ ಆಫ್ ರವೆಗೆ ಏನೆಲ್ಲ ಮೆಷರ್ಮೆಂಟಲ್ಲಿ ನಾನು ಏನು ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ರವೆನ ಜಸ್ಟ್ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ತುಂಬ ಉರಿ ಜಾಸ್ತಿ ಮಾಡ್ಕೊಂಡು ಸೀದೋಗುತ್ತೆ, ಟೇಸ್ಟು ಚೆನ್ನಾಗಿರಲ್ಲ. ಸೊ ಒನ್ಸ್ ಅದನ್ನು ರವೆ ಫ್ರೈ ಮಾಡೋಕ್ಕೆ ಇಟ್ಕೊಂಡೆಲ್ಲ ಮುಗಿದ ಮೇಲೆ ಜಸ್ಟ್ ಒಂದು 3-4 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ವೆಲ್ ಫ್ರೈಯಿಂಗ್ ರವೆ ಫ್ರೈ ಮಾಡಬೇಕಿದ್ರೆ ಯು ಶುಡ್ ಟೇಕ್ ಕೇರ್ ಲೈಕ್ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಏನು ಕಾದಿದೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಬಂದಮೇಲೆ ನೀವು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಚೆನ್ನಾಗಿ ನಾನು ಏನು ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ಒಂಚೂರು ಶುಂಠಿ ಹಾಕ್ಕೊಳ್ಳಿ. ಶುಂಠಿ ತುರಿದ್ಬಿಟ್ಟು ಜಸ್ಟ್ ಇದೆಲ್ಲ ಟೇಸ್ಟ್ನ ಎನ್ಹಾನ್ಸ್ ಮಾಡೋಕ್ಕೆ, ಟೇಸ್ಟ್ನ ಇಂಪ್ರೂವ್ ಮಾಡೋಕ್ಕೆ ಮಾಡಿ ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ. ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ಆನಿಯನ್ ಎಲ್ಲ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಯಾವುದು ಮನೇಲಿ ಅವೈಲೇಬಲ್ ವೆಜಿಟೇಬಲ್ಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದು 3 ಮನೇಲಿತ್ತು. ಸೊ ನಾನು ಅದನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇನ್ಸ್ಟೆಡ್ ಆಫ್ ಸುಮ್ಮನೆ ರವೆ ತಿನ್ನೋ ಬದಲು ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನೋ ಉದ್ದೇಶ ಅಷ್ಟೇ. ಸೊ ಜಾಸ್ತಿ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಬೇಕಂದರೆ ಸ್ವಲ್ಪನೇ ತೊಗೊಳ್ಳಿ. ಇಲ್ಲ ವೆಜಿಟೇಬಲ್ಸ್ ಬೇಡ ಅಂದರೆ ವೆಜಿಟೇಬಲ್ಸ್ ಸ್ಕಿಪ್ ಮಾಡಿ. ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಜಸ್ಟ್ ಗೋ ವಿತ್ ವೆಜಿಟೇಬಲ್ಸ್ ಸ್ಕಿಪ್ ಮಾಡಿ ಟೊಮ್ಯಾಟೊ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ, ಆ ಥರ. ಸೊ ನಾನಿಲ್ಲಿ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2-3 ನಿಮಿಷ. ಅದಾದಮೇಲೆ ಜೊತೆಗೇ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. 1 ಟೊಮ್ಯಾಟೊ, ಒಂದರಲ್ಲಿ ಹಾಫ್ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. 1 ಬೇಕಂದರೆ 1 ಕೂಡ ಆ್ಯಡ್ ಮಾಡ್ಬೋದು, ನಾಟ್ ಆ ಇಶ್ಯೂ. ಸೊ ಹಾಫ್ ಟೊಮ್ಯಾಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಒಂದು 6-7 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಏನು ಸೆಪ್ರೇಟಾಗಿ ಕುಕ್ ಮಾಡಿಕೊಂಡು ಹಾಕಬೇಕು ಅಂತ ಏನಿಲ್ಲ. ಬೇಯಬೇಕಿದ್ರೆ ನೀವು ಒಂಚೂರು ಅರಿಶಿನ, 1 ಪಿಂಚ್ ಆಫ್ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಳ್ಳಿ. ಸೊ ಬೇಗ ಕುಕ್ ಆಗುತ್ತೆ ವೆಜಿಟೇಬಲ್ಸು. ಚೆನ್ನಾಗಿ ಕುಕ್ ಆದಮೇಲೆ ಮಿಕ್ಸ್ ಮಾಡಿ ಪುನಃ ಮುಚ್ಚಿಟ್ಕೊಂಡು ಚೆನ್ನಾಗಿ ಕುಕ್ ಆಗಬೇಕು. ಅದು ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಸೇರಿಸ್ಕೊಂಡು ಕುಕ್ ಮಾಡ್ಕೊಳ್ಳಿ. ಕುಕ್ ಮಾಡಿದ್ದಾದಮೇಲೆ ನಾನು ಅದನ್ನು ತೋರಿಸ್ತಿದ್ದೀನಿ. ಹೇಳಿದೆ ಅಲ್ಲ, ಆಯಿಲು, ಉಪ್ಪು ಎಲ್ಲ ನೀವು ಒಂದ್ಸಲ ನೀರು ಹಾಕಿದ್ಮೇಲೆ ನೋಡ್ಕೊಬೋದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗತ್ತಾ ನೋಡ್ಕೊಳ್ಳಿ. ಸೊ ಕೈ ಆಡಿಸ್ಕೊಂಡು ಮುಚ್ಚಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಅದನ್ನು ನೋಡಿಕೊಂಡು ಫ್ರೈ ಮಾಡ್ಕೊತಾ ಹೋಗಿ. ನಾನು ಅದೇ ಮೀನ್ವೈಲಲ್ಲಿ 1 ಕಪ್ ಆಫ್ ರವೆಗೆ 2.5 ಕಪ್ ಆಫ್ ನೀರು ತೊಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಓಕೆನಾ. ಮೀನ್ವೈಲ್ ನಾನು ಅದ್ರ ಜೊತೆಗೇ ಕಾಯಿ ತುರಿ ಹಾಕ್ಕೊತಿದ್ದೀನಿ. ಕಾಯಿ ತುರಿ ನಾನೇನು ತುರಿದಿಟ್ಕೊಂಡಿಲ್ಲ. ಜಸ್ಟ್ ಕಾಯಿನ ಪೀಸಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಜಸ್ಟ್ 10 ಸೆಕೆಂಡ್ ಹಿಂದೆ ಸ್ಪಿನ್ ಮಾಡಿದ್ರೆ ನಿಮಗೆ ಕಾಯಿ ತುರಿ ಸಿಕ್ಕತ್ತೆ. ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ನೀರು ಬಿಸಿ ಇರುತ್ತೆ. ಬಿಸಿ ಇರೋ ನೀರನ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಬೇಯಕ್ಕೆ ಇಟ್ಕೊಳ್ಳಿ. ಸೊ ಇವಾಗ ಏನಾದ್ರು ವೆಜಿಟೇಬಲ್ಸ್ ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಆದರೆ ಈ ನೀರಲ್ಲೇ ಬೇಯ್ಕೊಳ್ಳುತ್ತೆ. ನೀರು ಬಿಸಿ ಇರುತ್ತೆ. ಸೊ ವೆಜಿಟೇಬಲ್ಸ್ ಕೂಡ ಬಿಸಿ ನೀರಲ್ಲೇ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ. ಮುಚ್ಚಿಟ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಯೋವರೆಗೂ ಈ ಟೈಮಲ್ಲಿ ನೀವು ಉಪ್ಪು ಎಲ್ಲ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಬೇಕಾ ಇಲ್ಲ ಸಾಕಾ ಅಂತ ನೋಡ್ಕೊಳ್ಳಿ. ಸೊ 1 ಕಪ್ ಆಫ್ ರವೆಗೆ 2.5 ಗ್ಲಾಸ್ ನೀರು ಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಡ್ರೈ ಥರ ಆಗಿಬಿಡುತ್ತೆ. ಉಪ್ಪಿಟ್ಟು ತಿನ್ನೋಕ್ಕೂ ನಿಮಗೆ ಡ್ರೈ ಅನಿಸುತ್ತೆ, ನೋಡೋಕ್ಕೂ ಸ್ವಲ್ಪ ಒಣಗೋಗಿರೋ ಥರ ಇರುತ್ತೆ. ಸೊ 2.5 ಕಪ್ ನೀರು ಬೇಕು. ಯಾಕಂದರೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸಿರ್ತೀವಿ, ಆವಾಗ ಸ್ವಲ್ಪ ನೀರು ಹೋಗ್ಬೋದು. ಸೊ ಕಡಿಮೆ ಅಂತೂ ಹಾಕೋಬೇಡಿ. 1 ಕಪ್ಪಿಗೆ 2.5 ಕಪ್ ಹಾಕಿದ್ರೆ ಏನು ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. 1ಕ್ಕೆ 2 ಹಾಕಿದ್ರೆ ಸ್ವಲ್ಪ ನನಗೇನೋ ಡ್ರೈ ಅನಿಸುತ್ತೆ. ಸೊ 1ಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. 1ಕ್ಕೆ 2.5 ಒಳ್ಳೆಯದು. ಎಲ್ಲ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಆದಮೇಲೆ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು
ಇದೆಲ್ಲ ಚೆನ್ನಾಗಿ ಬೇಯಲಿ. ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಇವಾಗ ರವೆ ಆ್ಯಡ್ ಮಾಡೋಣ. ಸೊ ಏನು 1 ಕಪ್ ಆಫ್ ರವೆ ತೊಗೊಂಡಿದ್ರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಇರಬೇಕು. ರವೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೂ ಉಪ್ಪಿಟ್ಟು ಅಂಟೋ ಥರ ಆಗುತ್ತೆ, ಚೆನ್ನಾಗಿ ಬರಲ್ಲ. ಉಡಿ ಆಗೋ ಇಲ್ಲ ಅಂದರೆ ಅಂಟಿಸದೇ ಇರೋ ಥರ ಬರಲ್ಲ, ಅಂಟ್ಕೊಳ್ಳುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ತಿರುವ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಅನ್ನಿಸ್ತಿದೆ ಇವಾಗ ತುಂಬ ವೆಜಿಟೇಬಲ್ಸೇ ಇದೆ ಏನು ಉಪ್ಪಿಟ್ಟು ಅಂತ, ಬಟ್ ಹೆಲ್ದಿಯಾಗಿ ತಿನ್ನಬೇಕು ಅಂತ ನಾನು ಈ ಥರ ಮಾಡ್ಕೊತೀನಿ. ರವಾನ ಜಸ್ಟ್ 1 ಕಪ್ಗಿಂತ ಕಮ್ಮಿನೇ ತೊಗೊಂಡಿದ್ದೀನಿ. ಚೆನ್ನಾಗಿ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ. ಇವಾಗ ಸಪ್ರೇಟ್ ವೆಜಿಟೇಬಲ್ಸ್ ಸಾರ್ಟ್ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಬೋರ್ ಆಗುತ್ತಲ್ಲ, ಸೊ ಅದ್ರ ಬದಲಾಗಿ ನಾನು ಈ ಥರ ತೊಗೊಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಸೊ ಚೆನ್ನಾಗಿ ಒಂದೆರಡು ನಿಮಿಷ ಒಂದು ನಿಮಿಷ ಇಟ್ಟರೆ ಸಾಕು. 1 ನಿಮಿಷ ಮುಚ್ಚಿಡಿ. ಆಫ್ಟರ್ 1 ಮಿನಿಟ್ ಮತ್ತೆ ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆಗಿದೆ. ಇವಾಗೂ ನಿಮಗೇನು ಅಷ್ಟೊಂದು ವೆಜಿಟೇಬಲ್ಸ್ ಅನ್ನಿಸ್ತಿಲ್ಲ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಒಂದು 10-15 ಡ್ರಾಪ್ಸ್ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ 1-2 ಸೆಕೆಂಡ್ ಮುಚ್ಚಿಟ್ಬಿಡಿ. ಸೊ ಅರಳ್ಕೊಳ್ಳುತ್ತೆ, ಚೆನ್ನಾಗಿ ಉಪ್ಪಿಟ್ಟು ಅರಳ್ಕೊಳ್ಳುತ್ತೆ. ನೋಡಿ ನೀರೇನು ಜಾಸ್ತಿ ಆಗಿದೆ ಅಂತ ಏನು ಅನ್ನಿಸ್ತಿಲ್ಲ ಅಲ್ವಾ. ಸೊ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕಾಣಿಸ್ತಿದೆ ಅಲ್ವಾ. ಸೊ ಇದೆಲ್ಲ ಆದಮೇಲೆ 1-2 ನಿಮಿಷ ಮುಚ್ಚಿಟ್ಬಿಟ್ಟು ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡ್ಕೊಂಡು ಈ ಟೈಮಲ್ಲಿ ಮುಚ್ಚಿಟ್ಬಿಡಿ. ಸೊ ಉಪ್ಪಿಟ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಮೆತ್ತಗೆ ಸಾಫ್ಟಾಗಿ ಬರುತ್ತೆ. ನೀವು ಒಂದು ಅರ್ಧ ಸ್ಪೂನ್ ತುಪ್ಪ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಳಿ ಅಟ್ ಲಾಸ್ಟ್, ಮುಚ್ಚಿಡೋಕ್ಕೆ ಮುಂಚೆ. ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಪುನಃ ಮುಚ್ಚಿಕ್ಬಿಡಿ. ಎಲ್ಲ ಮುಚ್ಚಿಕ್ಕಾದಮೇಲೆ ನಾನು ಜಸ್ಟ್ ಇಲ್ಲಿ ಬೌಲಲ್ಲಿ ತೊಗೊಂಡಿದ್ದೀನಿ. ಹೆಂಗೆ ಕಾಣಿಸಿ ರವಾನೂ ಕಾಣಿಸ್ತಿದೆ ತುಂಬ. ಸೊ ಈ ಥರ ನೀವು ಬ್ರೇಕ್ಫಾಸ್ಟಿಗೆ ತೊಗೊಬೋದು.